ಸ್ವಾಗತ. ಇವತ್ತು ನಾವು ಸಮಯದ ಮೌಲ್ಯದ ಬಗ್ಗೆ ಮಾತಾಡೋಣ. ಇದು ಕೇಳೋಕೆ ಸರಳ ಅನಿಸಿದ್ರೂ ನಮ್ಮ ಜೀವನದ ಮೇಲೆ ದೊಡ್ಡ ಪರಿಣಾಮ ಬೀರುವ ವಿಷಯ. ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕೆ ನಮಗೊಂದು ಸಣ್ಣ ಕತೆ ಸಿಕ್ಕಿದೆ. ಸಮಯದ ಮೌಲ್ಯ ಅಂತ ಅದರ ಹೆಸರು. ಈ ಕಥೆ ಒಬ್ಬ ಹುಡುಗನ ಜೀವನದ ಮೂಲಕ ಒಂದು ಮುಖ್ಯವಾದ ಪಾಠ ಹೇಳುತ್ತೆ. ಸರಿ, ಹಾಗಾದ್ರೆ ಈ ಕಥೆಯನ್ನೇ ಸ್ವಲ್ಪ ಆಳವಾಗಿ ನೋಡೋಣ ಅಲ್ವಾ? ಅದರಲ್ಲಿರೋ ಮುಖ್ಯ ವಿಚಾರಗಳನ್ನ ಹೊರತೆಗೆಯೋಣ. ನಮಸ್ಕಾರ. ಖಂಡಿತ ಈ ಕಥೆ ನಮಗೆ ಒಂದು ಚೌಕಟ್ಟು ಕೊಡುತ್ತೆ. ಸಮಯ ಅಂದ್ರೆ ಬರೀ ಗಡಿಯಾರ ನೋಡೋದಲ್ಲ, ಅದೊಂದು ಸಂಪನ್ಮೂಲ. ಅದು ಮತ್ತೆ ಸಿಗದಂತ ಸಂಪನ್ಮೂಲ. ಈ ಕಥೆಯಲ್ಲಿ ಸಾರ್ಥಕ್ ಅಂತ ಒಬ್ಬ ಪಾತ್ರ ಇದ್ದಾನೆ. ಅವನ ಅನುಭವದ ಮೂಲಕ ಸಮಯ ಕಳ್ಕೊಂಡ್ರೆ ಏನಾಗುತ್ತೆ, ಅದನ್ನ ಗೌರವಿಸಿದ್ರೆ ಏನ್ ಲಾಭ ಅಂತ ಚರ್ಚಿಸೋಣ. ಸರಿ, ಈ ಸಾರ್ಥಕ್ ಕಥೆಯ ನಾಯಕ. ಅವನ ಬಗ್ಗೆ ಹೇಳೋದಾದ್ರೆ ಅವನು ತುಂಬಾ ಬುದ್ಧಿವಂತ ಹುಡುಗ, ಚುರುಕು ಕೂಡ. ಆದ್ರೆ ಅವನಲ್ಲಿ ಒಂದು ದೊಡ್ಡ ಕೊರತೆ ಇತ್ತು: ಸಮಯದ ಬೆಲೆ. ಅದು ಅವನಿಗೆ ಗೊತ್ತೇ ಇರಲಿಲ್ಲ. ಈ ಸಮಸ್ಯೆ ಬರೀ ಅವಂದೇ ಅಲ್ಲ ಅನ್ಸುತ್ತಲ್ವಾ? ಹೌದು ಹೌದು, ಖಚಿತವಾಗಿಯೂ. ಬುದ್ಧಿವಂತಿಕೆ ಬೇರೆ, ಸಮಯ ಪ್ರಜ್ಞೆನೇ ಬೇರೆ. ಇವೆರಡಕ್ಕೂ ನೇರ ಸಂಬಂಧ ಇರ್ಲೇಬೇಕು ಅಂತ ಏನೂ ಇಲ್ಲ. ಸಾರ್ಥಕ್ ತರಹ ತುಂಬಾ ಜನ ಇರ್ತಾರೆ. ಹೌದು. ಕಥೆ ಪ್ರಕಾರ ಅವನ ಅಭ್ಯಾಸ ಹೇಗಿತ್ತು ಅಂದ್ರೆ ಯಾವಾಗ್ಲೂ ಆಯ್ತು ಆಮೇಲ್ ಮಾಡ್ತೀನಿ ಅನ್ನೋದು, ಅಥವಾ ಸರಿ ಬಿಡು ನಾಳೆ ನೋಡೋಣ, ಇದೇ ಅವನ ಮಂತ್ರ ಆಗಿತ್ತು. ಹಾ, ಈ ಮುಂದೂಡೋದಿದೆಲ್ಲ ಪ್ರೋಕ್ರಾಸ್ಟಿನೇಷನ್ ಅಂತಾರಲ್ಲ, ಇದು ಕೇವಲ ಸೋಮಾರಿತನ ಅಂತ ಹೇಳೋಕ್ಕಾಗಲ್ಲ. ಅದ್ರ ಹಿಂದೆ ಬೇರೆ ಕಾರಣಗಳು ಇರ್ತವೆ. ಹೌದಾ? ಯಾವ್ತರ? ಅಂದ್ರೆ ಕೆಲವೊಮ್ಮೆ ಆ ಕೆಲ್ಸ ಶುರು ಮಾಡೋಕೆ ಒಂದು ಸ್ಪಷ್ಟತೆ ಇರಲ್ಲ, ಅಥವಾ ಕೆಲ್ಸ ಜಾಸ್ತಿ ಇದೆ ಅಂತ ಹೆದರಿಕೆ ಆಗ್ಬೋದು. ಇನ್ನು ಕೆಲವೊಮ್ಮೆ ಎಲ್ಲ ಪರ್ಫೆಕ್ಟ್ ಆಗಿರ್ಬೇಕು ಅನ್ನೋ ಭಾವನೆ, ಅಂದ್ರೆ ಸರಿಯಾದ ಮೂಡ್ ಬರೋವರೆಗೂ ಕಾಯೋದು. ಓ ಹೌದು, ಪರ್ಫೆಕ್ಷನಿಸಂ. ಹೌದು. ಮತ್ತೆ ಮುಂದೆ ಏನಾಗ್ಬಹುದು ಅನ್ನೋದನ್ನ ಸರಿಯಾಗಿ ಯೋಚನೆ ಮಾಡದೇ ಇರೋದು. ಏನೂ ಆಗಲ್ಲ ಬಿಡು ಅನ್ನೋ ಒಂದು ಅತಿಯಾದ ಆತ್ಮವಿಶ್ವಾಸ ಕೂಡ ಕಾರಣ ಆಗ್ಬಹುದು. ಸಾರ್ಥಕ್ ವಿಷಯದಲ್ಲಿ ಬಹುಶಃ ಇವೆಲ್ಲವೂ ಸ್ವಲ್ಪ ಸ್ವಲ್ಪ ಇತ್ತೇನೋ. ನೀವು ಹೇಳಿದ್ದು ಸರಿ. ಇದರ ಹಿಂದಿನ ಮನಃಶಾಸ್ತ್ರ ಅರ್ಥ ಮಾಡ್ಕೊಳ್ಳೋದು ಮುಖ್ಯ. ಬರೀ ಸೋಮಾರಿ ಅಂದ್ರೆ ಸರಿಯೋಗಲ್ಲ. ಸರಿ, ಸಾರ್ಥಕ್ನ ತಾಯಿ ಇದನ್ನ ಗಮನಿಸಿದ್ರು. ಅವರು ಪ್ರತಿದಿನ ಹೇಳ್ತಿದ್ರು ಅವನಿಗೆ, ಮಗು, ಸಮಯ ಅನ್ನೋದು ಒಮ್ಮೆ ಹೋದ್ರೆ ಮತ್ತೆ ಬರಲ್ಲ. ನದಿ ನೀರು ಹರಿದ ಹಾಗೆ ನಿಲ್ಲಲ್ಲ. ಈ ಕ್ಷಣ ಬಳಸ್ಕೊಳ್ದಿದ್ರೆ ಅದು ನಿನ್ನ ಕೈಯಿಂದ ಜಾರಿ ಹೋಗುತ್ತೆ. ಸಮಯ ಹೋದ್ರೆ ಅವಕಾಶನೂ ಹೋಯ್ತು ಅಂತಾನೆ ಲೆಕ್ಕ ಅಂತ. ಎಷ್ಟು ನಿಜವಾದ ಮಾತಲ್ವಾ? ಖಂಡಿತ, ತುಂಬಾ ಆಳವಾದ ಮಾತು. ತಾಯಿ ಹೇಳಿದ್ರಲ್ಲಿ ಎರಡು ಮುಖ್ಯ ವಿಷಯಗಳಿವೆ. ಒಂದು, ಸಮಯ ಹಿಂದಿರುಗಿ ಬರಲ್ಲ, ಇರ್ರಿವರ್ಸಿಬಲ್. ಎರಡು, ಅದು ಸೀಮಿತ, ಫೈನೈಟ್. ನಮಗೆಲ್ಲ ಇರೋದು ಇಷ್ಟೇ ಸಮಯ ಅಂತ. ಇದನ್ನ ನಾವು ಮರ್ತು ಬಿಡ್ತೀವಿ. ನಿಜ. ಆದ್ರೆ ಕಥೆ ಪ್ರಕಾರ ಸಾರ್ಥಕಿ ಮಾತುಗಳನ್ನ ಕೇಳಿಸ್ಕೊಂಡಷ್ಟೇ ಅದರ ಗಂಭೀರತೆ ಅವನಿಗೆ ಹೇಳೋದು ತಲೆಗೆ ಹತ್ಲೇ ಇಲ್ಲ. ಹೌದು, ಅದು ಸಹಜವೇ. ಎಷ್ಟೋ ಸಲ ನಮ್ಗೆ ಅನುಭವ ಆಗೋವರ್ಗೂ ಬೇರೆಯವರ ಮಾತು ಅಷ್ಟಾಗಿ ನಾಟಲ್ಲ. ಪೋಷಕರು, ಟೀಚರ್ಸ್ ಹೇಳೋದೆಲ್ಲ ಬರೀ ಲೆಕ್ಚರ್ ಅನ್ಸುತ್ತೆ. ಆದರೆ ಇಲ್ಲಿ ಸಮಯವನ್ನ ನಾನ್ ರಿನ್ಯೂವಬಲ್ ರಿಸೋರ್ಸ್ ಅಂದಿದ್ದು ಇದೆಯಲ್ಲ, ಅದು ಬಹಳ ಮುಖ್ಯ. ಅಂದ್ರೆ ಹಣ ಹೋದ್ರೆ ಮತ್ತೆ ಗಳಿಸಬಹುದು, ಶಕ್ತಿ ಹೋದ್ರೆ ರೆಸ್ಟ್ ಮಾಡಿ ಮತ್ತೆ ಪಡಿಬಹುದು. ಆದ್ರೆ 1 ಗಂಟೆ, 1 ದಿನ ವ್ಯರ್ಥ ಆದ್ರೆ ಅದು ಪರ್ಮನೆಂಟ್ ಆಗಿ ಲಾಸ್. ಈ ಅರಿವು ಬರೋಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಕೆಲವರಿಗೆ. ಸರಿಯಾಗಿ ಹೇಳಿದ್ರಿ. ಆ ಅರಿವು ಸಾರ್ಥಕಕ್ಕೆ ಬರೋಕೆ ಒಂದು ದೊಡ್ಡ ಪೆಟ್ಟು ಬೀಳಬೇಕಾಯ್ತು. ಕಥೆ ಮುಂದೆ ಹೋಗುತ್ತೆ. ಅವನ ಕಾಲೇಜ್ನಲ್ಲಿ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ನಡೆಯುತ್ತೆ. ಅದು ಅವನು ಫ್ಯೂಚರ್ಗೆ ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ತಯಾರಿ ಮಾಡಿಕೊಳ್ಳೋಕೆ ಅವನಿಗೆ ತಿಂಗಳುಗಟ್ಲೆ ಟೈಮ್ ಇತ್ತು. ಆದರೆ ಮತ್ತೆ ಅದೇ ಚಾಳಿ: ನಾಳೆಯಿಂದ ಗ್ಯಾರಂಟಿ ಓದ್ತೀನಿ, ಈ ವೀಕೆಂಡ್ ಪೂರ್ತಿ ಕೂತೋದ್ತೀನಿ. ಹಿಂಗೆ ದಿನ ಕಳೀತು. ಪ್ರತಿದಿನ ಏನೋ ಒಂದು ಸಣ್ಣ ಸಣ್ಣ ಡಿಸ್ಟ್ರಾಕ್ಷನ್, ಇಲ್ಲಾಂದ್ರೆ ಸುಮ್ನೆ ಕೂರೋದು. ಓದೋದು ಮಾತ್ರ ಮುಂದೆ ಹೋಯ್ತು. ಓಹೋ, ಇದು ತುಂಬಾ ಕಾಮನ್ ಸನ್ನಿವೇಶ ಅಲ್ವಾ? ಹೌದು. ಕೊನೆಗೆ ಎಕ್ಸಾಮ್ ದಿನ ಬಂದೇ ಬಿಡ್ತು. ಹಾಲ್ನಲ್ಲಿ ಕ್ವಶನ್ ಪೇಪರ್ ಕೈಗೆ ಬಂತು. ನೋಡಿದ್ರೆ ಮೈಂಡ್ ಪೂರ್ತಿ ಬ್ಲ್ಯಾಂಕ್. ಏನೂ ಓದಿಲ್ಲ. ಯಾವ ಪ್ರಶ್ನೆಗೂ ಉತ್ತರ ಗೊತ್ತಾಗ್ತಿಲ್ಲ. ಭಯ, ಆತಂಕ, ಏನ್ ಮಾಡ್ಬೇಕು ಅಂತ ತೋಚದ ಸ್ಥಿತಿ. ಅಯ್ಯೋ ಪಾಪ. ರಿಸಲ್ಟ್ ಬಂತು. ಏನಾಗ್ಬೇಕೋ ಅದೇ ಆಯ್ತು. ಸಾರ್ಥಕ್ ಫೇಲ್. ಆದ್ರೆ ಅವನ್ ಜೊತೆಗಿದ್ದ ಸ್ನೇಹಿತರು ಯಾರೆಲ್ಲ ಟೈಮ್ ಸರಿಯಾಗಿ ಬಳಸ್ಕೊಂಡು ಓದಿದ್ರೋ ಅವರೆಲ್ಲ ಒಳ್ಳೆ ಮಾರ್ಕ್ಸ್ನಲ್ಲಿ ಪಾಸ್ ಆಗಿದ್ರು. ಅವ್ರ ಗೆಲುವನ್ನ
ತನ್ನ ಸೋಲನ್ನು ನೋಡಿದಾಗ ಅವನಿಗೆ ತಡೆಯೋಕಾದ ದುಃಖ, ಅವಮಾನ ಕೂಡ. ಇಲ್ ನೋಡಿ, ಮುಂದೂಡಿದ್ದಕ್ಕೂ ಈ ಫೇಲ್ಯೂರ್ಗೂ ಡೈರೆಕ್ಟ್ ಲಿಂಕ್ ಕಾಣಿಸ್ತಿದೆ. ತಾಯಿ ಹೇಳಿದ ಮಾತು ಅಕ್ಷರಶಃ ನಿಜ ಆಯ್ತು. ಸಮಯ ವೇಸ್ಟ್ ಮಾಡಿದ್ದಕ್ಕೆ ಒಂದು ದೊಡ್ಡ ಅವಕಾಶನೇ ಹೋಯ್ತು. ಈ ಸೋಲಿದೆಯಲ್ಲ, ಇದು ಕೆಲವೊಮ್ಮೆ ಒಂದು ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ಜೀವನದಲ್ಲಿ ಇಂಥ ಘಟನೆಗಳು ಪಾಠ ಕಲಿಸ್ತವೆ. ತುಂಬಾ ಕಠಿಣ ಪಾಠ. ಅದೇ ಪರಿಣಾಮಕಾರಿ. ಹೌದು, ನಿಜ. ಆ ಸೋಲು ಸಾರ್ಥಕ್ನನ್ನು ಪೂರ್ತಿ ಅಲುಗಾಡಿಸ್ಬಿಟ್ಟು. ಕತೆ ಹೇಳುತ್ತೆ, ಆ ರಾತ್ರಿ ಅವನಿಗೆ ನಿದ್ದೆನೇ ಬರಲಿಲ್ಲ ಅಂತ. ಕಣ್ಮುಚ್ಚಿದ್ರೆ ಅದೇ ನೆನಪು, ಫ್ರೆಂಡ್ಸ್ ಪಾಸ್ ಆಗಿದ್ದು, ತಾನೂ ಫೇಲ್ ಆಗಿದ್ದು, ಅಮ್ಮ ಹೇಳಿದ ಮಾತು, ಮುಖ್ಯವಾಗಿ ಅಮ್ಮ ಹೇಳಿದ ಆ ಹೋಲಿಕೆ. ಸಮಯ ನದಿ ಥರ, ಕಾಯಲ್ಲ, ಹಿಡಿಯೋಕ್ಕಾಗಲ್ಲ, ಜೊತೆಗೆ ಹೋಗ್ಬೇಕು, ಇಲ್ಲಾಂದ್ರೆ ಹಿಂದೆ ಬೀಳ್ತೀವಿ. ಇದು ಅವನ ಮನಸ್ಸಲ್ಲಿ ಆಳವಾಗಿ ಇಳೀತು. ತಾನು ಆ ನದಿಯಲ್ಲಿ ಕೊಚ್ಚಿ ಹೋಗಿದ್ದೀನಿ ಅನ್ನೋ ಅರಿವು ಬಂತವನಿಗೆ. ಅಂದೇ ಒಂದು ಗಟ್ಟಿ ನಿರ್ಧಾರ ಮಾಡಿದನಂತೆ. ಇದು ಬರೀ ಪಶ್ಚಾತ್ತಾಪ ಅಲ್ಲ, ಲೈಫ್ ಸ್ಟೈಲ್ ಬದಲಾಯಿಸ್ಕೊಳ್ಳೇಬೇಕು ಅಂತ ತೀರ್ಮಾನಿಸ್ದ. ಅಂದಿನಿಂದ ಪ್ರತಿಯೊಂದು ಕೆಲಸವನ್ನು ಆಯಾ ಸಮಯಕ್ಕೆ ಮುಗಿಸೋಕೆ ಶುರು ಮಾಡ್ದ. ಇದು ಬಹಳ ಮುಖ್ಯವಾದ ಹಂತ. ಬರೀ ಅರಿವು ಬಂದ್ರೆ ಸಾಲ್ದು, ಅದನ್ನ ಆಚರಣೆಗೆ ತರೋದಿದ್ಯಲ್ಲ, ಅದೇ ನಿಜವಾದ ಬದಲಾವಣೆ. ಹೌದು. ಅವನು ಬರೀ ಇನ್ಮೇಲೆ ಹೀಗೆ ಮಾಡಲ್ಲ ಅಂದ್ಕೊಂಡು ಸುಮ್ನಾಗ್ಲಿಲ್ಲ. ಒಂದು ಆಕ್ಷನ್ ಪ್ಲಾನ್ ಮಾಡ್ಕೊಂಡ ಹಾಗೆ ಕಾಣುತ್ತೆ. ಅಂದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್ ಅಳವಡಿಸ್ಕೊಂಡ. ಉದಾಹರಣೆಗೆ ಅಂದ್ರೆ ಕೆಲಸಗಳನ್ನ ಪ್ರಯಾರಿಟೈಸ್ ಮಾಡೋದು. ಯಾವುದು ಮುಖ್ಯ, ಯಾವುದು ಅರ್ಜೆಂಟ್ ಅಂತ. ದೊಡ್ಡ ಕೆಲ್ಸವನ್ನ ಸಣ್ಣ ಸಣ್ಣ ಭಾಗ ಮಾಡಿ ಮುಗ್ಸೋದು. ಪ್ರತಿದಿನ ಒಂದು ಶಿಸ್ತು, ಒಂದು ಟೈಮ್ ಟೇಬಲ್. ಮುಖ್ಯವಾಗಿ ಅದಕ್ಕೆ ಬದ್ಧನಾಗಿರೋದು. ಡಿಸಿಪ್ಲಿನ್. ಇದು ಸುಲಭವಲ್ಲ. ಖಂಡಿತ ಸುಲಭವಲ್ಲ. ಅದಕ್ಕೆ ಪ್ರಯತ್ನ ಬೇಕು. ಕಥೆಯಲ್ಲಿ ಅವನು ಹೇಗೆ ಬದಲಾದ ಅಂತಾನೂ ಹೇಳಿದ್ದಾರೆ. ಓದೋದು, ವ್ಯಾಯಾಮ, ಮನೆ ಕೆಲಸ, ಫ್ರೆಂಡ್ಸ್ ಜೊತೆ ಸಮಯ, ಎಲ್ಲದಕ್ಕೂ ಒಂದು ಟೈಮ್ ಫಿಕ್ಸ್ ಮಾಡ್ಕೊಂಡ. ಅದನ್ನ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ದ. ಮೊದಮೊದಲು ಕಷ್ಟ ಆಗಿರಬಹುದು. ಹೌದು. ಆದ್ರೆ ಆಮೇಲೆ ಅದೇ ಅಭ್ಯಾಸ ಆಯಿತು. ಈ ಶಿಸ್ತು ಇದೆಯಲ್ಲ, ಇದು ಬರೀ ಎಕ್ಸಾಮ್ ಪಾಸ್ ಮಾಡೋಕಷ್ಟೇ ಅಲ್ಲ, ಅವನ ಪರ್ಸನಾಲಿಟಿನೇ ಡೆವಲಪ್ ಆಗೋಕೆ ಸಹಾಯ ಮಾಡತ್ತೆ. ಸಮಯ ಪ್ರಜ್ಞೆ ಬಂದ್ರೆ ಜೀವನದಲ್ಲಿ ಒಂದು ಕ್ರಮ ಬರುತ್ತೆ, ಕಾನ್ಫಿಡೆನ್ಸ್ ಹೆಚ್ಚುತ್ತೆ, ಸ್ಟ್ರೆಸ್ ಕಡಿಮೆ ಆಗತ್ತೆ, ಗುರಿ ಮುಟ್ಟೋಕೆ ಒಂದು ದಾರಿ ಸಿಗುತ್ತೆ. ನಿಜ. ಅದರ ಫಲಿತಾಂಶನೂ ಅದ್ಭುತವಾಗಿತ್ತು ಅಂತ ಕಥೆ ಹೇಳುತ್ತೆ. ಕೆಲವು ವರ್ಷಗಳ ನಂತರ ಸಾರ್ಥಕ್ ಓದನ್ನ ಯಶಸ್ವಿಯಾಗಿ ಮುಗಿಸಿ ಒಬ್ಬ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗಿದ್ದ. ಅವನ ಪರಿಶ್ರಮ, ಶಿಸ್ತು ಮತ್ತೆ ಸಮಯಕ್ಕೆ ಕೊಟ್ಟ ಬೆಲೆ ಅವನನ್ನ ದೊಡ್ಡ ಮಟ್ಟಕ್ಕೆ ತಂದಿತ್ತು. ವಾವ್! ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಅವನಿಗೆ ಚೀಫ್ ಗೆಸ್ಟ್ ಆಗಿ ಮಾತಾಡೋಕೆ ಅವಕಾಶ ಸಿಗುತ್ತೆ. ಅಲ್ಲಿ ಸೇರಿದ್ದ ಯುವಕರಿಗೆ ಅವನು ತನ್ನ ಸಕ್ಸಸ್ ಸೀಕ್ರೆಟ್ ಹೇಳ್ತಾನೆ. ಅವನು ಹೇಳಿದ್ದು ಹೀಗೆ: ನಾನು ಜೀವನದಲ್ಲಿ ಕಲಿತ ದೊಡ್ಡ ಪಾಠ ಅಂದ್ರೆ ಸಮಯದ ಬೆಲೆ. ನಿಮ್ಮ ಯಶಸ್ಸಿನ ಗುಟ್ಟು ಬೇರೆಲ್ಲೂ ಇಲ್ಲ, ನಿಮ್ಮ ಕೈಯಲ್ಲಿರುವ ಪ್ರತಿ ಕ್ಷಣದಲ್ಲಿದೆ. ಅದನ್ನು ಅರಿತುಕೊಳ್ಳಿ, ಗೌರವಿಸಿ, ಸರಿಯಾಗಿ ಬಳಸಿ. ಇದೇ ನನ್ನ ಸಕ್ಸಸ್ ಮಂತ್ರ. ತನ್ನ ಕಥೆಯನ್ನೇ ಉದಾಹರಣೆಯಾಗಿ ಕೊಟ್ಟು ಹೇಳಿದಾಗ ಅದಕ್ಕೊಂದು ಜೀವಂತಿಕೆ ಬಂತು. ಹೌದು, ಅವನ ಪಯಣ. ಪ್ರೊಕ್ರಾಸ್ಟಿನೇಷನ್ನಿಂದ ಫೇಲ್ಯೂರ್, ಫೇಲ್ಯೂರ್ನಿಂದ ಅರಿವು, ಅರಿವಿನಿಂದ ಡಿಸಿಪ್ಲಿನ್, ಡಿಸಿಪ್ಲಿನ್ನಿಂದ ಸಕ್ಸಸ್. ಇದೊಂದು ಕಂಪ್ಲೀಟ್ ಸೈಕಲ್. ಇದು ಸಮಯದ ಮೌಲ್ಯವನ್ನ ಬರೀ ಥಿಯರಿಯಾಗಿ ಹೇಳಲ್ಲ, ಪ್ರಾಕ್ಟಿಕಲ್ ಆಗಿ ತೋರಿಸುತ್ತೆ. ಇಲ್ಲಿ ಮುಖ್ಯವಾದ ಪಾಠ ಅಂದ್ರೆ ಬದಲಾವಣೆ ಸಾಧ್ಯ ಇದೆ. ನಾವು ಮಾಡದ ತಪ್ಪುಗಳಿಂದ ಕಲಿತು ಮುಂದೆ ಹೋಗ್ಬೋದು. ಆದ್ರೆ ಮೊದಲ ಹೆಜ್ಜೆ ಸಮಯದ ಮಹತ್ವ ಒಪ್ಪುಕೊಳ್ಳೋದು, ಆಮೇಲೆ ಆಕ್ಷನ್ ತಗೊಳ್ಳೋದು. ಹಾಗಾದ್ರೆ ಈ ಕಥೆ ಮತ್ತು ನಮ್ಮ ಇವತ್ತಿನ ಚರ್ಚೆಯ ಸಾರಾಂಶ ಏನು? ಕಥೆಯ ಕೊನೆಯಲ್ಲಿ ಒಂದು ವಾಕ್ಯ ಇದೆ: ಸಮಯವೇ ಜೀವನ. ಅದನ್ನು ವ್ಯರ್ಥ ಮಾಡುವುದೆಂದರೆ ಜೀವನವನ್ನೇ ವ್ಯರ್ಥ ಮಾಡಿದಂತೆ. ಸಮಯವನ್ನು ಗೌರವಿಸುವವರು ಜೀವನದಲ್ಲಿ ಎಂದಿಗೂ ಸೋಲುವುದಿಲ್ಲ. ಇದು ಅಕ್ಷರಶಃ ಸತ್ಯ ಅಲ್ವಾ? ಖಂಡಿತ. ಇದು ಬೇಸಿಕ್ ಟ್ರೂತ್, ಅಡಿಪಾಯ. ಆದ್ರೆ ಇದ್ರ ಮೇಲೆ ನಾವು ಇನ್ನಷ್ಟು ಯೋಚಿಸಬಹುದು. ಉದಾಹರಣೆಗೆ, ಟೈಮ್ ಮ್ಯಾನೇಜ್ಮೆಂಟ್ ಅಂದ್ರೆ ಬರೀ ಗಂಟೆ, ನಿಮಿಷ ಲೆಕ್ಕ ಹಾಕೋದಷ್ಟೇನಾ? ಅಥವಾ ಆ ಸಮಯದಲ್ಲಿ ನಾವು ಏನ್ ಮಾಡ್ತೀವಿ, ಅದರ ಕ್ವಾಲಿಟಿ ಹೇಗಿರುತ್ತೆ ಅನ್ನೋದು ಮುಖ್ಯ ಅಲ್ವಾ? ಹೌದು. ಕ್ವಾಲಿಟಿ ಆಫ್ ಟೈಮ್. ಹೌದು. 1 ಗಂಟೆ ಸುಮ್ನೆ ಮೆಕ್ಯಾನಿಕಲ್ ಆಗಿ ಕೆಲಸ ಮಾಡೋದ್ ಬೇರೆ, ಅದೇ 1 ಗಂಟೆ ಪೂರ್ತಿ ಫೋಕಸ್ ಮಾಡಿ ತಲ್ಲೀನರಾಗಿ ಫ್ಲೋ ಸ್ಟೇಟ್ ಅಂತಾರಲ್ಲ, ಹಾಗೆ ಕೆಲಸ ಮಾಡೋದ್ ಬೇರೆ. ಎರಡನೇದು ಹೆಚ್ಚು ವ್ಯಾಲ್ಯೂಬಲ್ ಅಲ್ವಾ? ನಿಜ ನಿಜ. ಬರೀ ಬ್ಯುಸಿ ಆಗಿರೋದಲ್ಲ, ಪ್ರೊಡಕ್ಟಿವ್ ಆಗಿರೋದು ಮುಖ್ಯ. ಹಾಗಾದ್ರೆ ನಾವು ಕಳೆಯುವ ಸಮಯದ ಗುಣಮಟ್ಟವನ್ನೇ ಹೇಗೆ ಹೆಚ್ಚಿಸ್ಕೊಳ್ಬೋದು? ಬಹುಶಃ ಗಮನ ಕೇಂದ್ರೀಕರಿಸೋದು, ಅನಗತ್ಯ ಡಿಸ್ಟ್ರಾಕ್ಷನ್ಸ್ ಕಡಿಮೆ ಮಾಡೋದು. ಪರ್ಸೆಪ್ಷನ್ ಆಫ್ ಟೈಮ್. ಕೆಲವೊಮ್ಮೆ ಇಷ್ಟವಾದ ಕೆಲಸ ಮಾಡುವಾಗ ಟೈಮ್ ಬೇಗ ಹೋದಾಗೆ ಅನ್ಸುತ್ತೆ,
ಹೌದು. ಅದೇ ಬೋರ್ ಆಗೋ ಕೆಲ್ಸ ಮಾಡುವಾಗ ನಿಮಿಷನೂ ಗಂಟೆ ತರ ಆಗುತ್ತೆ. ಹಾ, ನಿಜ. ಅಂದ್ರೆ ನಮ್ಮ ಮನಸ್ಥಿತಿ, ನಮ್ಮ ಇಂಟ್ರೆಸ್ಟ್, ನಮ್ಮ ಪರಿಸರ ಇದೆಲ್ಲ ನಮ್ಮ ಸಮಯದ ಅನುಭವವನ್ನ ಬದಲಾಯಿಸುತ್ತೆ. ಹಾಗಾದ್ರೆ ನಾವು ಪ್ರಜ್ಞಾಪೂರ್ವಕವಾಗಿ ನಮ್ಮ ಸಮಯದ ಗ್ರಹಿಕೆಯನ್ನ ಬದಲಾಯಿಸಬಹುದಾ? ಕಷ್ಟದ ಕೆಲಸವನ್ನು ಸ್ವಲ್ಪ ಇಂಟ್ರೆಸ್ಟಿಂಗ್ ಮಾಡ್ಕೊಳ್ಳೋ ಮೂಲಕ. ವಾವ್, ಇದು ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ. ಟೈಮ್ ಮ್ಯಾನೇಜ್ಮೆಂಟ್ ಒಂದು ಸ್ಕಿಲ್ ಆದ್ರೆ, ಟೈಮಿನ ಕ್ವಾಲಿಟಿ ಹೆಚ್ಚಿಸೋದು, ಅದನ್ನ ಪಾಸಿಟಿವ್ ಆಗಿ ಗ್ರಹಿಸೋದು ಅದೊಂದು ಆರ್ಟ್ ಇದ್ದಾಗೆ. ಹೌದು. ಸಾರ್ಥಕತೆ ಮೊದಲ ಪಾಠ ಹೇಳ್ಕೊಟ್ರೆ, ನಮ್ಮ ಚರ್ಚೆ ಈ ಎರಡನೇ ಆಯಾಮದ ಕಡೆ ಗಮನ ಸೆಳೆಯುತ್ತಿದೆ. ಹೌದು. ಕೊನೆಗೆ ಹೇಳೋದಾದ್ರೆ, ಸಮಯದ ಮೌಲ್ಯ ಅರಿಯೋದು ಅಂದ್ರೆ ಬರೀ ಗಡಿಯಾರ ನೋಡಿ ಓಡೋದಲ್ಲ. ಬದಲಿಗೆ ಜೀವನದ ಪ್ರತಿ ಕ್ಷಣವನ್ನು ಒಂದು ಅವಕಾಶ ಅಂತ ನೋಡಿ ಅದನ್ನ ಅರ್ಥಪೂರ್ಣವಾಗಿ, ಪ್ರಜ್ಞಾಪೂರ್ವಕವಾಗಿ ಬದುಕೋಕೆ ಪ್ರಯತ್ನಿಸೋದು. ಸರಿ, ಹಾಗಾದ್ರೆ ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರು ಯೋಚಿಸೋಕೆ ಒಂದು ಪ್ರಶ್ನೆ ಇರ್ಬೋದು. ನಮ್ಮ ಜೀವನ ಅನ್ನೋ ನದಿ ಹರಿತಾನೇ ಇದೆ, ನಾವು ಅದರ ದಡದಲ್ಲಿ ಸುಮ್ಮನೆ ನಿಂತು ನೋಡ್ತೀವಾ, ಅಥವಾ ಅದರ ಜೊತೆ ಈಜೋಕೆ ಕಲ್ತು ನಮ್ಮ ಗುರಿಗಳ ಕಡೆಗೆ ಹೋಗೋಕೆ ಪ್ರಯತ್ನ ಪಡ್ತೀವಾ? ಇವತ್ತಿನ ಈ ಚರ್ಚೆಯನ್ನ ಇಲ್ಲಿಗೆ ಮುಗಿಸೋಣ. ಸಮಯದ ಮೌಲ್ಯ ಅನ್ನೋ ಈ ಚಿಕ್ಕ ಕಥೆಯ ಮೂಲಕ ನಾವು ಸಮಯದ ಹಲವು ಮುಖ್ಯವಾದ ವಿಷಯಗಳನ್ನ ಚರ್ಚೆ ಮಾಡಿದ್ದೀವಿ.